ಸೌತ್ ಆಫ್ರಿಕಾ ಮತ್ತು ಟೀಮ್ ಇಂಡಿಯಾ ಫಸ್ಟ್ ಟಿ20 ಗೆಲುವನ್ನು ಸಾಧಿಸಿದ ಟೀಮ್ ಇಂಡಿಯಾ. ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ, ಅಭಿಷೇಕ್ ಶರ್ಮಾ, ಗಿಲ್ ಅವರು ಮತ್ತು ಅಭಿಷೇಕ್ ಶರ್ಮಾ ಅವರು ಬರ್ತಾರೆ. ಗಿಲ್ ಅವರು ಒಂದು ಬೌಂಡ್ರಿ ಹೊಡಿತಾರೆ, ಆಮೇಲೆ ಔಟ್ ಆಗಿಬಿಡ್ತಾರ. ನಮ್ಮ ಅಭಿಷೇಕ್ ಶರ್ಮಾ ರೀ, ಅದು ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅದು ರನ್ ಹೊಡ್ಯಾಕತ್ತಿತ್ತು ರೀ. ಒಂದೆರಡು ಬೌಂಡ್ರಿ ಹೊಡೆದ, ಆಮೇಲೆ ವಿಕೆಟ್ ಕೊಟ್ಕೆ ಅವನು ಹೋದ. ಅಲ್ಲಿ 6 ರನ್ ಹೊಡೆದ ರೀ. ಅದು ಎದಿ ಮ್ಯಾಗ ಬಂದಿತ್ತು ಬಾಲ್, ಅದು ಸೀದಾ ಹೊರಗೆ ಹೊಡೆದ ನಾವು 6. ಕಂಟಿನ್ಯೂ ಹಂಗೆ ಹೊಡಿಬೇಕಂತ ಹೋದ, ಅವ ಅಲ್ಲೇ ಕ್ಯಾಚ್ ಕೊಟ್ಕೆ ಅವ ಹೋಗ್ಬಿಟ್ಟು 2 ವಿಕೆಟ್ ಬಿದ್ದು ರೀ. ಇಲ್ಲೇ ಇನ್ನೇನು ಪವರ್ ಪ್ಲೇದಾಗ ಇರೋದೇ ಇಂಡಿಯಾದವ್ರು 40 ರನ್ ಹೊಡೆದಾರ. ಇನ್ನೇನು ಪವರ್ ಪ್ಲೇದಾಗ ಅವರು ಬಾಲಿಂಗ್ ಖತರ್ನಾಕ್ ಹಾಕಿದ್ರು. ಲುಂಗಿ ಅಗಡಿ, ಮಾಕ್ರಾಮ, ನೋಕಿಯಾ ನೋಡ್ರಿ ಅವನು ಚಲೋ ಬಾಲಿಂಗ್ ಹಾಕಿದ್ನ. ನೋಕಿಯಾ ಬಾಲಿಂಗ್ ಹಾಕಾಕತ್ತಿದ್ದ, ನಮ್ಮ ತಿಲಕ್ ವರ್ಮಾ ಅವ್ರು ಹೊರಗೆ ಕಳಿಸಿಬಿಟ್ಟಾರಿ. ಹೊಡೆದ್ರೆ ಸ್ಟೇಡಿಯಂ ಹೊರಗೆ ಹೋಗ್ಬಿಟ್ಟದ ಬಾಲ್. ಆದ್ರೆ ಅಣಗಡ ಹೊಡೆದಾರ್ರಿ. ಶಾಟ್ ಹತ್ರು ಪೂರ ಯಾರ ಕೈಯಾಗ ಬಾಲೇ ಸಿಗಬಾರ್ದು. ಅದು ಸೀದಾ ಸ್ಟೇಡಿಯಂನಿಂದ ಹೊರಗೆ ಬಿದ್ದೈತದು, ಸಿಗವಲ್ದಾಗಿತ್ತು. ಮತ್ತು ಒಂದು ಹೊಸ ಬಾಲ್ ತಂದು ಕೊಟ್ರಿ, ಮತ್ತೆ ಚಾಲೂ ಮಾಡಿದ್ರು. ಹಂಗೆ ಹೊಡ್ಯಾಣ ನಮ್ಮ ತಿಲಕ್ ವರ್ಮಾ ಅವರು ಮತ್ತೊಂದು 4 ರನ್ 5 ರನ್ ಹೊಡಿತಾರೆ. ಮತ್ತು ಅಲ್ಲೇ ವಿಕೆಟ್ ವಾಪಸ್ಗೆ ಹೋಗ್ಬಿಡ್ತಾನವ. ಈ ಕೊನೆ ನಿಂತು ಆಡಿದವ್ರು ಯಾರಪ್ಪ ಅಂತಂದ್ರೆ ನಮ್ಮ ಹಾರ್ದಿಕ್ ಪಾಂಡ್ಯ. ಟಿ20 ಸ್ಪೆಷಲಿಸ್ಟ್ ಅವ. ಟಿ20 ಒಳಗೆ ಎಲ್ಲಾರು ಆಡಿಸ್ ಹೊಡಿದ ಅಂದವ. ಹಾರ್ದಿಕ್ ಪಾಂಡ್ಯ ಹಬ್ಬ ಅಂದ ಕಟ್ಟಿಲಾಕತ್ತನ್ರಿ ಅವ. ಜಿತೇಶ್ ಶರ್ಮಾ ಮತ್ತು ಇವರಿಬ್ಬರು ಕೂಡಿಕೇಸಿ ಪಾರ್ಟ್ನರ್ಶಿಪ್ ಗಳಿಸ್ತಾರೆ. ಒಂದು 50-90 ರನ್ ಹೊಡಿತಾನ, ಒಂದು 10-15 ರನ್ ಹೊಡಿತಾನೆ. ಹಲವಾರು ಪ್ಲೇಯರ್ಗಳನ್ನು ಹೊಡೆದಾರ. ಅದು ಮ್ಯಾಚ್ ಹತ್ರು ತಿಂಡಿಲೇನೆ ಐತ್ರಿ ಅವನು ಮ್ಯಾಚ್. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ನೋಡಿ ಸೌತ್ ಆಫ್ರಿಕಾ ನಡಗಾಕತ್ತಿ ಬಿಟ್ಟಿತ್ತು. ಅವರು ಯಾಕಡೆ ಬಾಲಿಂಗ್ ಹಾಕ್ಬೇಕು, ಯಾಕಡೆ ಅಂಜಿ ಬಿಟ್ಟಿದ್ರು. ಅವನು ಅಭಿ ಪಿಕ್ಚರ್ ಬಾಕಿ ಅಂತೇಳಿ ಸುಮ್ ಕಟ್ಟಿಲಾಕತ್ತಿ ಬಿಟ್ಟ ನಾವು ಹಾರ್ದಿಕ್ ಪಾಂಡ್ಯ. ಯಾಕಡೆ ಹಾಕ್ರಿ ನಾವು ಸುಮ್ ಹೊಡಿದ್ವು ಅಂದ. ಎಲ್ಲರೂ ಹಾಫ್ ಸೆಂಚುರಿ ಮಾಡ್ಕೊತಾನ್ರಿ. ಒಟ್ಟು ಟೋಟಲ್ 59 ರನ್ ಹೊಡಿತಾನವ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡಿತಾರ ಅವಂಗ. ಅವನೇ ಅಲ್ರಿ ಮತ್ತೆ ನಿಂತು ಆಡ್ದವ. ಅವ ಹೊಡಿಲಿಕ್ಕಪ್ಪ ಅಂತಂದ್ರೆ ಮ್ಯಾಚ್ ಸೋಲುದು ಇದು. ಆದ್ರೆ ಬಾಲಿಂಗ್ ಅದು ಚಲೋತ್ನಾಗ ಹಾಕ್ಯಾರಿ ಎಲ್ಲರೂ. ಬುಮ್ರಾ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ಸುಮಾರು ನಮ್ಮ ಹಾರ್ದಿಕ್ ಪಾಂಡ್ಯನೂ ಮಣ್ಗಂಡು ಹಾಕಿದಾರೆ ಬಾಲಿಂಗ್. ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೆಗ್ದಾನ. ಮತ್ತು ಶಿವಮ್ ದುಬೈ 1 ವಿಕೆಟ್ ತೆಗೆದಿಲ್ಲ. ಆದ್ರೂ 3 ಬಾಲ್ ಹಾಕ್ಯಾನವ. ಜಲ್ದಿ ವಿಕೆಟ್ ತೆಗೆದ್ರು. ಬುಮ್ರಾ 2, ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್ ಮಣ್ಣಗಡ್ಡ ಬಾಲಿಂಗ್ ಹಾಕಿದ್ರಿ. ನಾವು ಸೌತ್ ಆಫ್ರಿಕಾದವ್ರಿಗೆ ಚಿಪಾಟಿ ಮಾಡಿಬಿಟ್ಟಾರಿ ನಾವು ಮ್ಯಾಚ್. ರನ್ ಹೊಡಿಬೇಕತ್ತೆ ಪ್ಲ್ಯಾನ್ಯಾಗ ಇತ್ತು ಅವ್ರಿಗೆ. ಅವ್ರ ಕಡೆ ನೋಡಿದ್ರಿ ಹ್ಯಾನ್ಸನ್ಸ್, ಮಾಕ್ರಾಮ ಮತ್ತು ನೋಕಿಯಾ ಯಾವ ಅದಾವ್ರಿ. ಒಟ್ಟು ಅವ್ರ ಕಡೆನೂ ಆಡೋ ಕ್ಯಾಂಡಿಡೇಟ್ ಅದಾವ. ಯಾಕೆ ಅವ್ರಿಗೆ ಪವರ್ ಪ್ಲೇದಾಗ ಬೀಳಿಲ್ರಿ ಅವನು. ಫಸ್ಟ್ ಬಾಲ್ ಹಾಕಿ ಫಸ್ಟ್ ಬಾಲೇ ವಿಕೆಟ್ ಬಿದ್ದೈತ್ರಿ. ಕ್ಯೂಟನ್ ಡಿಕಾಕ್ ಮನೆಗೆ ಕಳಿಸ್ಬಿಟ್ರು ಅವನು ನೀ ಆಡೇಬೇಡ, ನಮ್ಮ ಮುಂದೆ ನಡೆಯಂಗಿಲ್ಲ ಅಂತೇಳಿ ಕಳಿಸ್ಬಿಟ್ರು. ಫಸ್ಟ್ ಬಾಲ್ ವಿಕೆಟ್ ತೆಗ್ದಾನ. ಯಾರು ತೆಗ್ದಾರಪ್ಪ ಅಂತಂದ್ರೆ ನಮ್ಮ ಹರ್ಷದೀಪ್ ಸಿಂಗ್ ತೆಗ್ದಾನ. ಪವರ್ ಪ್ಲೇನಾಗ ಸೀದಾ ತೆಗ್ದ ಬಿಟ್ಟ ಕಿಪ್ಪರಿಂದ ಕ್ಯಾಚ್. ಆದರೂ ಅಭಿಷೇಕ್ ಶರ್ಮಾ ಹಿಡ್ದಾನ್ರಿ ಅದು ಕ್ಯಾಚ್. ಆದರೂ ಒಳ್ಳೆ ಮಡ್ಗಂಡು ಆಡಿದ್ರಿ. ನನಗಂತೂ ಭಾಳ ಖುಷಿ ಆಯಿತು. ಈಗ 2ನೇದು ಟಿ20 ಬರಾಕತ್ತು. ನಾಳೆಗೆ ಚಾಲು ರೀ ಅದು. ರನ್ ಅವರು ರನ್ ಇಂಡಿಯಾದವರು ಸೌತ್ ಆಫ್ರಿಕಾದವರು ಟಾಸ್ ಗೆದ್ರಲ್ಲ, ಭಾಳ ಸ್ಕೋರ್ ಮಾಡಕ್ಕೆ ಕೊಡಬಾರ್ದಂತ ತಿಳಿದಿದ್ರು ಅವರು. ಇವರೆಲ್ಲಿ ಇಂಡಿಯಾದವರು ಹಂಗೆ ತಿಳಿದಿದ್ರು. ವಿಕೆಟ್ ಬೀಳಾಕತ್ತಾರ, ರನ್ನ ಬರಲಾಗಿದ್ವು ರೀ. ಹಾರ್ದಿಕ್ ಪಾಂಡ್ಯ ಬರೋಣ ಹೊಡ್ಯಾನ, ಅಲ್ಲಿ ರನ್ ಬಂದವು. ಅಲ್ಲಿ ಹೊಡಿಲಿಕ್ಕಪ್ಪ ಅಂತಂದ್ರೆ ಯಾರು ಹೊಡಿದಿತ್ತು ಅಲ್ಲಿ? ಯಾರು ಹಾರ್ದಿಕ್ ಪಾಂಡ್ಯರಿಗೆ ಮತ್ತೆ ಯಾರೋ ಪ್ಲೇಯರ್ ಇದ್ರೆ ಹೊಡ್ಯವ್ರೆ ಅಲ್ಲ. ಶಿವಮ್ ದುಬೆ ಹೊಡಿಬೇಕತ್ತು ಅನ್ನೋ ಕ್ಯಾಚ್ ಆಯ್ತು ರೀ ಅವ್ರು. ಎಲ್ಲ ಒಂದೊಂದು 10 ರನ್ ಹಿಂಗೆ ಹೊಡೆದಾರಿ. ಆಡಿದ್ದು ಯಾರು ಆಡ್ಯಾರಪ್ಪ ಅಂದ್ರೆ ಹಾರ್ದಿಕ್ ಪಾಂಡ್ಯ ಒಬ್ಬರೇ ಆಡ್ಯಾನ. ಉಳ್ಕಿದ್ರು 15, 16 ಹಿಂಗೆ ಹೊಡ್ಕೊತೋಗ್ಯಾವು.
ಮೊದ್ಲ ಡೇಂಜರ್ ಪ್ಲೇಯರ್ ರೀ ಹಾರ್ದಿಕ್ ಪಾಂಡೆ. ಸಾಮಾನ್ಯ ಪ್ಲೇಯರ್ ಅಂತೂ ಇಂತೂ ಸಾಮಾನ್ಯ ಪ್ಲೇಯರ್ ಅಲ್ಲ ಅದು. ಕಡೆ ತೆಲುಗು ಕರ್ಮಾನು ನೋಕಿಯಾ ಹೊರಗೆ ಕಳಿಸಿಬಿಟ್ಟಾನ ಬಾಲ್. ನೋಕಿ ಹೋಗಿ ಕ್ಯೂಕ್ಯಾ ಆಗ್ಬಿಟ್ಟಾನವ. ಲುಂಗಿ ಅಗಡಿ ಲುಂಗಿ ಹೋಗಿ ಅದು ಏನಂತಾರಲ್ರಿ ಹಂಗೆ ಆಗ್ಬಿಟ್ಟತ್ತ ಅವಂದು. ಪೂರಾ ಬೇಯಾಕತ್ತಿದ್ನವ ನಾವು ಹಂಗೆ ನಮ್ನಿ ಬಾಲಿಂಗ್ ಹಾಕತ್ತಾನ. ಕಡೆ ಜಾಜಲಾಕತ್ತಾನ ಹಾರ್ದಿಕ್ ಪಾಂಡೆ. ಏನು ಮನಗಂಡ ನಿನ್ನೆ ಮ್ಯಾಚ್ ಥ್ರೂ ಅನಗಡ ಆಯಿತು ಬಾರಿ. ಅವನು ಯಾವುದು ನೋಡ್ಬೇಕು ಯಾವುದಿಲ್ಲ ಅನ್ನಂಗಾಗಿತ್ತು. ಇನ್ನೊಂದು ಯಾವುದೋ ನಡೀತಿತ್ತು ರೀ ನಿನ್ನೆ ಮ್ಯಾಚ್ ಇನ್ನೊಂದು ಯಾವುದೋ ಇಂಡಿಯಾದ ಮ್ಯಾಚ್ ಇತ್ತು ನೋಡ್ದೇವಿ. ಅದಾವ್ರಿ ಇನ್ನೊಂದು ಮಿಷನ್ ಮ್ಯಾಚ್ ಅದಾವು. ಇದು ಈಗ ಫಸ್ಟ್ T20 ಗೆದವು. ಇನ್ನೂ 4 ಅದಾವು. 4 ಒಳಗೆ ಇನ್ನೂ 2 ಗೆಲ್ಬೇಕು ರೀ. ಈಗ 1 ಗೆದ್ದೇವಿ. ಈಗ ಇನ್ನೂ 2 ಗೆಲ್ಬೇಕು. ಈಗ ಇನ್ನೂ 2 ಗೆದ್ದೀವಪ್ಪ ಅಂದ್ರೆ ಟ್ರೋಫಿ ನಮಗೆ ಬರುತ್ತೆ. ಅವ್ರಿಗೊಂದು ಏನರ ಬ್ಯಾರೆದು ಕೊಟ್ಟಿಗೆ ಕಳಿಸ್ಬಿಡ್ಮ್ರಿ ನಾವು. ಆದ್ರೂ ಮ್ಯಾಚ್ ಹತ್ರು ಗೆದ್ದೇವಿ. ಭಾಳ ಖುಷಿಯಾಗೈತಿ. ಹಾರ್ದಿಕ್ ಪಾಂಡ್ಯಲಿಂತ್ರನೇ ಗೆದ್ದೇವಿ. ಈ ಗೌತಮ್ ಗಂಭೀರ್ ಕಾಕಾಗ ಸುಮ್ಮ ತೆಗಿಸ್ಬಿಡ್ಬೇಕು. ತೆಗ್ಸಿದ್ರು ಭಾಳ ಚಲೋ ಆಗುತ್ತೆ. ಹಾರ್ದಿಕ್ ಪಾಂಡ್ಯ ಫುಲ್ ಫಾರ್ಮ್ನಾಗ ಅದಾನ್ರಿ ಅವಂಗೂ ಇಂಜುರಿ ಆಗಿತ್ತು. ಗಿರ್ಲಿಗೆ ಇಂಜುರಿ ಆಗಿತ್ತು. ಹಾರ್ದಿಕ್ ಪಾಂಡ್ಯಾಗ ಇಂಜುರಿ ಆಗಿತ್ತು. ಹೊರಗಿದ್ದಿದ್ರು. ಹೊರಗಿರೋಣ ಮತ್ತು ಇಬ್ಬರು ಬಂದರು. T20 ಸೆಲೆಕ್ಟ್ ಆದರು. ಆಗೋಣ ನಮ್ಗೆ ಹೊಡೆದ್ರು ಏನು ಸುದ್ದಿ. 59 ರನ್ ಕಡಿಮೆ ಬಾಲ್ನಾಗ ಹೊಡೆದಾನ ಅವನು ಮಿಷಾನ್. ಸುಮ್ಮ 6 ಮೇಲೆ 6 4 ಸುಮ್ಮನೆ ನಿತ್ತಲ್ಲಿ ಹೊಡ್ಯಾವ್ರಿ ಅವ. ಮುಂದೆ ಬಂದು ಹೊಡ್ಯಾವ ಅಲ್ಲ. ಸುಮ್ಮನೆ ನಿತ್ತಲ್ಲಿ ಇಟ್ಟೆ ಟಚ್ ಮಾಡಿ 4 ಹೋಗವು. ಆ ರೀತಿ ಫಿಟ್ನೆಸ್ಸು ಆಗ್ಬಿಟ್ಟಾನ್ರಿ ಅವ. ಇಷ್ಟ ಮಾಡಮ್ ನಾವೇ ಗಾಬರಿ ಆಗ್ಬಿಟ್ಟಾವ ನೋಡಿ ಹೆಂಗ್ರಿ ಬ್ಯಾಟಿಂಗ್ ಆಡಕತ್ತಾನಪ್ಪ ಅಂತೇಳಿ. ಇಷ್ಟೇ ಮಾಡಿ ಟಚ್ ಮಾಡೋಣ 4 ಹೋಗವು. ಅದು ಸಖತ್ತಾಗಿ ಮ್ಯಾಚ್ ಇತ್ತು. ಅವನು ಹರ್ಷದೀಪ್ ಸಿಂಗ್ ಧೂಳಿಪಟ ಮಾಡಿಬಿಟ್ಟಾನ ಅವ್ರಿಗೆ. ಬೂಮ್ರಾ ಜಸ್ಪ್ರೀತ್ ಬೂಮ್ರಾ ಬೂಮ್ರಾ ಅಂತೇಳಿ ಅವನು ಒಂದು 2 ವಿಕೆಟ್ ತೆಗೆದಾನಿ. ಎಲ್ಲರೂ ವಿಕೆಟ್ ತೆಗೆದಿದ್ರಿ ಬೂಮ್ರಾ ಒಂದು ವಿಕೆಟ್ ಬಿದ್ದಿದ್ದಿಲ್ಲ. ಆಮೇಲೆ ತೆಗೆದನ್ರಿ ಅವನು ಒಂದು 2 ವಿಕೆಟ್. ಸ್ಟಾಂಪ್ ಇದಾಗ್ಬಿಟ್ಟೈತಿ. ಹಂಗೆ ಬಾಲಿಂಗ್ ಹಾಕ್ಯಾನ ಬೂಮ್ರಾ. ಸಖತ್ತಾಗಿ ಮ್ಯಾಚ್ ಇತ್ತು. ಅವನು ಬಾಲಿಂಗ್ ಫೀಲ್ಡಿಂಗ್ನು ಚಲೋತ್ನಾಗ ಮಾಡ್ಯಾರಿ. ಈ ODI ಒಳಗೆ ಒಂದು 2ನೇ ODI ಮ್ಯಾಚ್ ಇತ್ತು. ಅದ್ರೊಳಗತ್ತು ಏನು ಫೀಲ್ಡಿಂಗ್ ಏನು ರನ್ ಹೊಡ್ಸೋದಿದ್ರು. ಈಗ ಹಂಗೆ ಹೊಡ್ಸೊಂದಿಲ್ಲ. ಬರೀ 4 ಓವರ್ ಹಾಕ್ಯಾರಿ. 4 ಓವರ್ ಪೂರಾ ಹಾಕಿಲ್ಲ. ಬರೀ 19, 14, 13, 7 ಹಿಂಗೆ ರನ್ ಕೊಟ್ಟವು ಕ್ಯಾಂಡಿಡೇಟ್ ಈ ಸರಿ. ಭಾಳ ಅಣಗಡೆ ಮ್ಯಾಚ್ ಆಯ್ತಾಳ ನೀನು ತುಂಬಿಸ್ಯಾನ್ರ. ಸೌತ್ ಆಫ್ರಿಕಾದವ್ರು ಬರೀ 74 ಹೊಡೆದಾರ್ರಿ. ಅವನು ಬಿಟ್ಟೆ ಕೊಳ್ಳಿಲ್ಲ. ದಡ ವಿಕೆಟ್ ತೆಗೆದು ಕಳಿಸಿಬಿಟ್ರು ಅವ್ರಿಗೆ. ಮಾಕ್ರಾಮ್ ಅವ್ರ ಮುಂದೆ ಡಿಕಾಕಿ ಏನೋ ಆಡಲೇ ಇಲ್ಲ. ಕಡಿ ಜಾನ್ಸನ್ ಏನು ಹುಣ್ಸ್ಯಾನ್ರಿ ಅವ ಹೊಡಿತಾನಂತ ಮಾಡಿದ. ಬರೋಣ ಒಂದು 6 ಹೊಡೆದಾರಿ. ಅಂದೇನ. ಆಮೇಲೆ ವಿಕೆಟ್ ಬಿತ್ತು ನೋಡ್ರಿ ಅಲ್ಲಿ. ಮನೆಗೆ ಕಳಿಸ್ಬಿಟ್ರು ಅವ್ನು. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 484 ಚಾನಲ್ ಐತಿ. ಅದಕ್ಕೆ ಲೈಕ್ ಕಮೆಂಟ್